ಸರ್ ಇವತ್ತು ವಿಚಾರವಾಗಿ ಇನ್ನೂ ಗೋಳಿ ಹೋಗೋದಂತೂ ತಪ್ಪಿಲ್ಲ ಸರ್. ನೀವು ಒಂದು ಶಿಫಾರಸ್ ಮಾಡೋರಿದ್ರಿ ಮಧ್ಯಂತರ ಮಾಡಿದ್ದೀವಿ ಸರ್. ಈಗಾಗಲೇ ನೋಡಿ, ಇದು ಮೊದಲನೇದಾಗಿ ಈ VBG ಗ್ರಾಮ್ಜಿದು ಇದು ಏನು 120 ದಿನ ಕೆಲಸ ಕೊಡಿಸ್ತೀನಿ ಅಂದ್ರಲ್ಲ, ಎಲ್ಲೋಯ್ತು ಅದು? ಏನಾಗ್ತಾ ಇದೆ ಅದ್ರ ಬಗ್ಗೆ? ಕೇಂದ್ರ ಸರ್ಕಾರದ ನಿಲುವು ಏನಾದರೂ ಸ್ಪಷ್ಟವಾಗಿದೆಯಾ ಇವತ್ತು? ಆ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ರೆ ಇಷ್ಟೊತ್ತಿಗೆ ಸರಿಯಾಗಿರ್ತಾ ಇತ್ತು, ಸ್ವಲ್ಪನ ತಪ್ತಾ ಇತ್ತು ಗುಳೆ ಹೋಗೋದು. ಯಾರ ಹೊಣೆಗಾರಿಕೆ ಇದ್ರದ್ದು? ಆಮೇಲೆ ಬರ ಡಿಕ್ಲೇರ್ ಮಾಡಿ ಅಂದ್ಬಿಟ್ಟು BJP ಅವರು ಬೊಬ್ಬೆ ಹೊಡಿತಾ ಇದಾರಲ್ಲ, ಯಾರು ಡಿಕ್ಲೇರ್ ಮಾಡಬೇಕಾಗಿರೋದು? ಕೇಂದ್ರ ಸರ್ಕಾರ ಅಲ್ವಾ? ಮಾನದಂಡಗಳು ಯಾರ್ದು? ಕೇಂದ್ರ ಸರ್ಕಾರದಲ್ವಾ? ಅದ್ರ ಪ್ರಕಾರ ನಾವು ಈಗಾಗಲೇ ರೆವಿನ್ಯೂ ಮಿನಿಸ್ಟರು, ಮುಖ್ಯಮಂತ್ರಿಗಳು ಎಲ್ಲರೂ ಬರ್ದಿದ್ದಾರಲ್ಲ, DCM ಬರ್ದಿದ್ದಾರಲ್ಲ, ಅದಕ್ಕೇನಾದರೂ ಉತ್ತರ ಕೊಟ್ಟಿದ್ದಾರ ಅವರು? ಇದು ಒಳ್ಳೆ ಕಥೆ ಆಯಿತು. ಹೊಣೆಗಾರಿಕೆ ಬರೀ ರಾಜ್ಯ ಸರ್ಕಾರದ್ದು, ಕೇಂದ್ರ ಸರ್ಕಾರದ್ದು ಏನು ರೀಲ್ಸ್ ಮಾಡೋದ? ಅಷ್ಟಕ್ಕೆ ಸೀಮಿತ ಅವ್ರದ್ದೇನು ಜವಾಬ್ದಾರಿ ಇಲ್ವಾ? ನಮ್ಮ ತೆರಿಗೆ ಬೇಕು, ನಮ್ಮ ಶ್ರಮ ಬೇಕು, ನಮ್ಮ ಬೆವರು ಬೇಕು ಕನ್ನಡಿಗರದು. ಅವ್ರ ಕೆಲಸ, ಅವ್ರ ಜವಾಬ್ದಾರಿ ಏನಾದರೂ ಮಾಡ್ತಾ ಇದ್ದಾರಾ ಅವ್ರು ಇವತ್ತು? ಝೀರೋ ಅಕೌಂಟಬಿಲಿಟಿ, ಝೀರೋ ಪ್ರೋಗ್ರೆಸ್ ಅವ್ರದ್ದು. ಸರ್, ನೀನು ವೇಣುಗೋಪಾಲ್ ಅವರು ಹೇಳಿದ್ದಾರೆ ಸರ್, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಮತ್ತೆ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತಲ್ಲ, ನನ್ನ ಹತ್ರ ಕೇಳ್ತಾ ಇದ್ದೀರಾ? ಯಾರು ಹೋಗ್ತಿಲ್ಲ ದೆಹಲಿಗೆ ಅಂತ ಅವರೇ ಇಲ್ಲಿ ಬಂದಿದ್ದಾರಲ್ಲ. ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತು PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ರಾಜ್ಯ ನಾಯಕರ ಅಭಿಪ್ರಾಯ ಸಂಗ್ರಹ ಮತ್ತೇನು ಮಾಡ್ಕೊಳ್ಳೋದು? ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರು ಮತ್ತೆ CM, DCM ವರಿಷ್ಠ ನಾಯಕರು ಎಲ್ಲ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಹೆಚ್ಚುವರಿ DCMಗಳು ಏನಾದರೂ ಬರ್ತಾರಾ? ಚರ್ಚೆ ನಡೆದಿದೆ. ಯಾವ್ದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ಬರೇ ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗ್ಬಿಡೋಣ. ಅದು ಬೆಟರ್ ಅಲ್ಲ? ಹಂಗೆ ಮಾಡೋಕ್ಕಾಗಲ್ಲ. ನೋಡಿ, ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಗಣನೆಗೆ ತಗೊಂಡು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿಗಳು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ ಮಟ್ಟಿನಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ.